ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಭೀಕರವಾಗಿ ಹಲ್ಲೆ ಮಾಡಲಾಗಿದೆ. 6ರಿಂದ 7 ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಮನಸ್ಸೋ ಇಚ್ಛೆ ದಾಳಿ ಮಾಡಿದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬಿಜೆಪಿಯ ಕಾರ್ಯಕರ್ತರ ಅಥವಾ ಶ್ರೀರಾಮ ಸೇನೆ ಕಾರ್ಯಕರ್ತರ ಅಂತ ಹೇಳೋದ್ರಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಅಂತ ಈಗ ಗೊತ್ತಾಗಿದೆ. ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಿ ಭೀಕರವಾಗಿ ಹಲ್ಲೆ ಮಾಡಲಾಗಿದೆ. 6ರಿಂದ 7 ಕಾರ್ಯಕರ್ತರಿದ್ದಾರೆ. ಅವರನ್ನ ಮನಸ್ಸೋ ಇಚ್ಛೆ ಅವರ ಮೇಲೆ ದಾಳಿ ಮಾಡಲಾಗಿದೆ, ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ. ಈಗ ಕಸಾಯಿಖಾನೆಗೆ ಜಾನುವಾರು ಸಾಗಿಸ್ತಾ ಇದ್ದವರನ್ನ ತಡೆದಿದ್ರು. ಅದೇ ಕಾರಣಕ್ಕಾಗಿ ಇವರೆಲ್ಲರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಕಟ್ಟಿ ಹಾಕಿ ದಾಳಿ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಶ್ರೀರಾಮ ಸೇನೆ ದೂರನ್ನ ದಾಖಲಿಸಿದೆ. ಇವರನ್ನ ಭೀಕರವಾಗಿ ಹಲ್ಲೆ ಮಾಡಲಾಗಿದೆ ಇವರ ಮೇಲೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ. ಪಾಪ ಅಣ್ಣ ಎತ್ತಾಗಿಲ್ಲ ಅವನೇ ಹಾಕ್ಬಿಡತಾನಿವ ಅವನೇ ಹಾಕ್ಬಿಡತಾನ ಏನ್ ಮಾಡಿದ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಏನಿದು, ಯಾವ ಕಾರಣಕ್ಕಾಗಿ ಹೊಡೆದಿದ್ದಾರೆ, ಜೊತೆಗೆ ಯಾರು ಹೊಡೆದಿರೋದು, ಪ್ರಕರಣ ದಾಖಲ ಆಗಿದೆಯಾ ಈಗ, ಹೇಗೆ? ನವಿತಾಜನ್, ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಲಾಗಿದೆ. ಏನು ಹುಕ್ಕೇರಿ ತಾಲೂಕಿನ ಇಂಗ್ಳಿಗಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನೋ ಹುಕ್ಕೇರಿ ಗೋಶಾಲದಿಂದ ಒಂದು ವಾಹನದಲ್ಲಿ ಜಾನುವಾರುಗಳನ್ನು ತುಂಬಿಕೊಂಡು ಈ ಒಂದು ಇಂಗ್ಳಿಗಿ ಗ್ರಾಮದತ್ತ ಕೆಲವರು ಹೋಗ್ತಾ ಇದ್ರು. ಇದನ್ನ ನೋಡಿದಂತಹ ಶ್ರೀರಾಮ ಸೇನೆ ಕಾರ್ಯಕರ್ತರು ಏನು ಹುಕ್ಕೇರಿಯಿಂದ ಸುಮಾರು 15 ಕಿಲೋಮೀಟರ್ ಅಷ್ಟು ಫಾಲೋ ಮಾಡ್ಕೊಂಡು ಬಂದಿದ್ರು. ಕೊನೆಗೆ ಈ ಗ್ರಾಮದಲ್ಲೇ ಈ ಹಸುಗಳನ್ನ ಯಾಕೆ ತಂದ್ರಿ ಅಂತ ಕೇಳಿದಾಗ ಆ ಗ್ರಾಮಸ್ಥರು ಮತ್ತು ಅಲ್ಲಿ ಕೆಲ ಏನು ಪುಂಡ್ರು ಈ ರೀತಿ ಹಲ್ಲೆಯನ್ನ ಮಾಡಿದ್ದಾರೆ. ಅವ್ರಿಗೆ ತೆಂಗಿನ ಮರಕ್ಕೆ ಕಟ್ಟಿ ಸುಮಾರು 1 ಗಂಟೆಯಿಂದ 1.5 ಗಂಟೆವರೆಗೂ ಕೂಡ ಹಿಗ್ಗಾಮುಗ್ಗವಾಗಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಕಟ್ಟಿಗೆ ದೊಣ್ಣೆಗಳಿಂದ ಹೊಡೆಯಲಾಗಿದೆ ಮತ್ತು ಅವ್ರಿಗೆ ಕುಡಿಯಕ್ಕೆ ನೀರು ಕೊಟ್ಟು ಆಮೇಲೂ ಕೂಡ ಹಲ್ಲೆ ಮಾಡಿದಂತಹ ಘಟನೆ. ಈಗ ಶ್ರೀರಾಮ ಸೇನೆ ಕಾರ್ಯಕರ್ತರು ಹುಕ್ಕೇರಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಇವರು ದೂರು ದಾಖಲಿಸಿಲ್ಲ ಅಂತಕ್ಕಂಥ ಆರೋಪವನ್ನು ಸದ್ಯ ಮಾಡ್ತಕ್ಕಂಥದ್ದು. ಈ ಒಂದು ದೃಶ್ಯಗಳಲ್ಲಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಮತ್ತು ಎಲ್ಲರೂ ನೋಡೋರಿಗಿನ ಭಯ ಹುಟ್ಟಿಸೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಯಾವ ಕಾರಣಕ್ಕಾಗಿ ಈಗ ಹಲ್ಲೆ ಆಯಿತು ಅನ್ನೋದ್ರ ಬಗ್ಗೆ ಸೂಕ್ತ ಪೊಲೀಸ್ ತನಿಖೆ ನಡೆಯಬೇಕಿದೆ ಮತ್ತು ಯಾರಾದರೂ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಈಗ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ವಿಠಲ್ ಗಡ್ಡಿ ಅನ್ನೋರು ಕೂಡ ಖಂಡಿಸಿದ್ದಾರೆ. ಇನ್ನು FIR ದಾಖಲಿಸಿದ ಸರ್ಕಾರದ ವಿರುದ್ಧವೂ ಕೂಡ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನವಿತಾಜನ್, ಅಂದ್ರೆ ಗ್ರಾಮಸ್ಥರೆಲ್ಲರೂ ಸೇರಿ ಹಲ್ಲೆ ಮಾಡಿರೋದಾ ಇಲ್ಲಿ, ಹೇಗೆ? ಇಂಗ್ಳಿಗಿ ಗ್ರಾಮದ ಹೊರವಲಯದಲ್ಲಿ ಕೆಲ ಮನೆಗಳಿವೆ. ಆ ಮನೆಯವರು ಈ ರೀತಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಶ್ರೀರಾಮ ಸೇನೆ ಕಾರ್ಯಕರ್ತರ ಆರೋಪ ಇದೆ. ಸುಮಾರು 50ರಿಂದ 60 ಜನ ಒಂದು ಅಂದ್ರೆ ಹಲ್ಲೆ ಸಂದರ್ಭದಲ್ಲಿ ಸೇರಿದ್ರು. ಎಲ್ಲರೂ ಕೂಡ ಹಲ್ಲೆ ಮಾಡಿಲ್ಲ. ಕೆಲ ಯುವಕರು ಈ ರೀತಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ಈ ಹುಕ್ಕೇರಿಯಿಂದ ಏನೋ ಫಾಲೋ ಅಪ್ ಮಾಡ್ಕೊಂಡು ಹೋಗಿದ್ರು, ಅವರ ಮೇಲೆ ಈಗ ಈ ರೀತಿ ಹಲ್ಲೆ ಆಗಿದೆ. ಏನು ಗಿಡಕ್ಕೆ ಕಟ್ಟಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಕಾರ್ಯಕರ್ತರು ಯಾರ ಮೇಲೆ ದೂರು ಕೊಡ್ತಾರೆ, ಈ ದೂರನ್ನ ಯಾಕೆ ಪೊಲೀಸರು ದಾಖಲಿಸಿಲ್ಲ ಅಂತಕ್ಕಂಥದ್ದು ಶ್ರೀರಾಮ ಸೇನೆ ಕಾರ್ಯಕರ್ತರ ಆಕ್ರೋಶವಾಗಿರ್ತಕ್ಕಂಥದ್ದು. ಶ್ರೀರಾಮ ಸೇನೆ ಕಾರ್ಯಕರ್ತರು ಈಗ ದೂರನ್ನ ದಾಖಲಿಸಿದ್ದು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಏನು ಗೋ ಸಾಗಾಟವೇ ಕಾರಣ ಅಥವಾ ಏನಾದ್ರು ವೈಯಕ್ತಿಕ ಹಿನ್ನೆಲೆ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಿದೆ. ನವಿತಾಜನ್, ಅಂದ್ರೆ ಈಗ ಏನಾದ್ರು ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ದಂತಹ ಗೋವುಗಳು ಇತ್ತ ಆ ಸಂದರ್ಭದಲ್ಲಿ ಅಲ್ಲಿ ಏನಾದ್ರು ಸಿಕ್ಕಿ ಬಿದ್ದಿದೆಯಾ, ಅಲ್ಲಿ ಹೇಗೆ? ನವಿತಾಜನ್, ಹುಕ್ಕೇರಿಯಲ್ಲಿ ಒಂದು ಗೋಶಾಲೆ ಇದೆ. ಆ ಗೋಶಾಲೆಯಿಂದ ವಾಹನದಲ್ಲಿ ಒಂದು ಜಾನುವಾರುಗಳನ್ನು ತುಂಬಿಕೊಂಡು ಈ ಒಂದು ಗ್ರಾಮದತ್ತ ಹೋಗ್ತಾ ಇದ್ರು. ಅಂದ್ರೆ ಗೋಶಾಲೆಯಿಂದನೇ ವಾಹನಗಳು ಕಸಾಯಿಖಾನೆಗೆ ಹೋಗ್ತಿದ್ವು ಅಂತಕ್ಕಂಥದ್ದು ಶ್ರೀರಾಮ ಸೇನೆ ಕಾರ್ಯಕರ್ತರ ಆರೋಪವಾಗಿದೆ. ಹೀಗಾಗಿ ಗೋವುಗಳು ಎಲ್ಲಿ ಸಾಗಾಟ ಆಗತ್ತೆ ಅಂತ ಹೇಳಿ ಅವ್ರು ನೋಡಕ್ಕೆ ಫಾಲೋ ಮಾಡಿದ್ರು ಅಂತಕ್ಕಂಥದ್ದು ಅವರು ಈಗ ಹೇಳ್ತಾ ಇದ್ದಾರೆ. ಇದು ಸೂಕ್ತ ತನಿಖೆ ಆದ ಬಳಿಕವೇ ಸ್ಪಷ್ಟವಾಗಿ ಗೊತ್ತಾಗ್ಬೇಕಿದೆ ಯಾಕೆ ಈ ರೀತಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಯಿತು ಅಂತಕ್ಕಂಥದ್ದು. ಏನು ಈಗ FIR ಮಾಡಿಲ್ಲ ಅಂತ ಹೇಳ್ತಿದಾರಲ್ಲ, ಅಂದ್ರೆ ದೂರು ದಾಖಲು ಮಾಡ್ಕೊಂಡಿಲ್ಲ ಅಂತ ಹೇಳಿ, ಯಾಕೆ ಪೊಲೀಸರ ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಈಗ ನಾವು FIR ಕೊಟ್ಟಿದ್ವಿ, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ನಮ್ಮ FIR ದಾಖಲಿಸಿಲ್ಲ ಅಂತೇಳಿ ಈಗ ಕಾರ್ಯಕರ್ತರ ಆರೋಪವಾಗಿದೆ. ಪೊಲೀಸರ ವರ್ಷನ್ ಇನ್ನೂ ಪಡೆದಿಲ್ಲ. ಪೊಲೀಸರು ಕೂಡ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡಬೇಕಿದೆ. ಯಾಕಂದ್ರೆ ಈ ರೀತಿ ಹಳೆಯಾದಂತ ಸಂದರ್ಭದಲ್ಲಿ ಯಾಕೆ ದೂರು ದಾಖಲಿಸಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ
ಇನ್ನಷ್ಟೇ ಗೊತ್ತಾಗ್ಬೇಕಿದೆ ನವಿತಾ ಜನ್. ಓಕೆ, ಈಗ ಚಂದ್ರಕಾಂತ್ ಇಲ್ಲಿ ಒಂದು 5 ರಿಂದ 6 ಮಂದಿ ಕಾಣಿಸ್ತಾರೆ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿರುವಂತದ್ದು. ಒಬ್ರು ಕೂಡ ಅಲ್ಲಿ ವಿರೋಧ ಮಾಡ್ಲಿಲ್ವಾ ಈ ರೀತಿ ಹೊಡೆದಂತಹ ಸಂದರ್ಭದಲ್ಲಿ ಅಂತ? ಅಲ್ಲಿ ಕೆಲವರು ವಿರೋಧ ಮಾಡ್ತಾರೆ, ವಿಡಿಯೋದಲ್ಲಿ ಬಿಟ್ಬಿಡಿ ಸಾಕು ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ. ಉಳಿದ ಯುವಕರು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ದೊಣ್ಣೆಗಳನ್ನ ತಂದು ಅವ್ರ ಮೇಲೆ ಹಿಗ್ಗಾಮುಗ್ಗವಾಗಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಈ ಹಲ್ಲೆ ವಿಡಿಯೋಗಳು ಸಾಕಷ್ಟು ಈಗ ಇರ್ತಕ್ಕಂಥದ್ದು. ಏನಕ್ಕಂದ್ರೆ ಈ ಎಲ್ಲರ ಫೇಸ್ಗಳು, ಎಲ್ಲರ ಮುಖಗಳು ಕೂಡ ಕ್ಲಿಯರ್ ಆಗಿ ಹಲ್ಲೆ ಮಾಡಿದವರ ಮುಖಗಳು ಮತ್ತು ಹಲ್ಲೆಗೊಳಗಾದವರ ಮುಖಗಳು ಕಾಣ್ತಾ ಇದೆ. ಸಾಕು ಬಿಡಿ ಅಂತ ಕೂಡ ಯಾರು ಕೂಡ ಬಿಡುವ ಹಂತದಲ್ಲಿಲ್ಲ. ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರಿಗೆ ಮಧ್ಯದಲ್ಲಿ ನೀರು ಕುಡಿಸ್ತಾರೆ, ನೀರು ಕುಡಿಸಿ ಮತ್ತೆ ಆಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋ ಕೂಡ ಇವೆ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. Papa, na yata gullo. Papa, na yata gullo. ಅವನೇ ಹಾಕ್ಬಿಡತ್ತಾನಿವ, ಅವನೇ ಹಾಕ್ಬಿಡತ್ತಾನ. ನೋಡಿ, ಅಲ್ಲಿ ಕಸಾಯಿಖಾನೆಗೆ ಗೋವುಗಳನ್ನು ಸಾಗಿಸ್ತಾ ಇದ್ರು, ಹಸುಗಳನ್ನು ತಗೊಂಡು ಹೋಗ್ತಾ ಇದ್ರು ಅನ್ನುವಂತಹ ಕಾರಣಕ್ಕೆ ಅಲ್ಲಿ ಕೆಲವರನ್ನ ಅಲ್ಲಿ ಇವರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕಸಾಯಿಖಾನೆಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಕೇಳಿದ್ದಾರೆ. ಅಂತಹ ಸಂದರ್ಭದಲ್ಲಿ ಕಸಾಯಿಖಾನೆಗೆ ಜಾನುವಾರು ಸಾಗಿಸ್ತಾ ಇದ್ದವ್ರನ್ನ ತಡೆದಿದ್ದಕ್ಕೆ ಇಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. ಇದು ಇಂಗಳಿ ಗ್ರಾಮದಲ್ಲಿ ನಡೆದಿರೋದು. ಶ್ರೀರಾಮ್ ಸೇನೆ ಕಾರ್ಯಕರ್ತರನ್ನ ಕಟ್ಟಿ ಹಾಕಿ ಅಲ್ಲಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆದರೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಶ್ರೀರಾಮ ಸೇನೆ ದೂರನ್ನ ಕೊಟ್ಟರೂ ಕೂಡ ಅಲ್ಲಿ ಪೊಲೀಸರು ದೂರನ್ನ ತೆಗೆದುಕೊಂಡಿಲ್ಲ, FIR ಅನ್ನ ಹಾಕಿಲ್ಲ ಅಂತ ಹೇಳಿ ಇದೀಗ ಮತ್ತೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಇದು ಗ್ರಾಮಸ್ಥರು ಅಲ್ಲಿ ಹೊಡೆದಿರೋದಾ ಅಥವಾ ಯಾರು ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಗಾಂಜಾ ಕೇಸ್ ಆರೋಪಿಗಳ ಬಂಧನದ ವೇಳೆ ಅಪಘಾತ ನಡೆದಿದ್ದು, ಅಪಘಾತದಲ್ಲಿ ಗಾಯಗೊಂಡಿದ್ರು PSI. ದುರ್ಮರಣ ಆಗಿದೆ. ತಲಘಟ್ಟಪುರ PSI ಮೆಹಬೂಬ್ ಗುಡ್ಡಳ್ಳಿ ಸಾವನ್ನಪ್ಪಿದ್ದಾರೆ. ಗಾಂಜಾ ಕೇಸ್ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ, ಅವರನ್ನ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ಅವರ ಕಾರು ಕೆಟ್ಟು ಹೋಗಿತ್ತು, ಹಾಗಾಗಿ ಅದರ ಟೈರ್ ಏನು ಅಲ್ಲಿ ಹೋಗಿದೆ ಅಂತ ಹೇಳಿ ಕೆಳಗೆ ಇಳಿದು ನೋಡುವಂತಹ ಸಂದರ್ಭದಲ್ಲಿ ಏಕಾಏಕಿ ವೇಗವಾಗಿ ಬಂದಂತಹ ಲಾರಿ ಈ ಕಾರಿಗೆ ಡಿಕ್ಕಿ ಹೊಡೆದಿದೆ. ಆ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಳ್ತಾರೆ ತಲಘಟ್ಟಪುರ PSI ಮೆಹಬೂಬ್ ಗುಡ್ಡಳ್ಳಿ ಅವರು. ಅವರನ್ನು ಆಮೇಲೆ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಅಂತಹ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡ್ತಾ ಇದ್ರೂ ಕೂಡ PSI ಮೆಹಬೂಬ್ ಅವರು ಈಗ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ. ಗಾಂಜಾ ಆರೋಪಿಗಳನ್ನ ಕರೆತರ್ತಿದ್ದಾಗ ಕಾರಿನ ಟೈರ್ ಕಳಚಿತ್ತು. ರಸ್ತೆಯಲ್ಲೇ ನಿಂತಿದ್ರು PSI ಮೆಹಬೂಬ್ ಗುಡ್ಡಳ್ಳಿ. ಆ ಸಂದರ್ಭದಲ್ಲಿ ವೇಗವಾಗಿ ಬಂದ ಲಾರಿ ಅಲ್ಲಿ ಅವರಿಗೆ ಏನು ಆಕ್ಸಿಡೆಂಟ್ ಮಾಡಿ ಹೋಗುತ್ತೆ. ಜೂನ್ 24ನೇ ತಾರೀಕು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ರೆ ನಿಮಗೆ ತೋರಿಸ್ತಾ ಇದೀವಿ CCTV ಆ ದೃಶ್ಯಾವಳಿಗಳು. ಭೀಕರವಾಗಿ ನಡೆದಿರುವಂತಹ ಈ ಒಂದು ಘಟನೆ ಇದು. ರಾತ್ರಿ ಈ ಒಂದು ಆಕ್ಸಿಡೆಂಟ್ ನಡೆದಿರೋದು. PSI ಮೆಹಬೂಬ್ಗೆ ಲಾರಿ ಗುದ್ದುತ್ತಾ ಇದ್ದಂತೆ ಅದರಲ್ಲಿ 2 ಆರೋಪಿಗಳಿರ್ತಾರೆ. ಗಾಂಜಾ ಕೇಸ್ಗೆ ಸಂಬಂಧಪಟ್ಟಂತೆ ಆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಎಲ್ಲಾ ಘಟನೆಯು ಅಕ್ಕಪಕ್ಕದ CCTVಯಲ್ಲಿ ದಾಖಲಾಗಿದೆ. PSI ಸಾವು ಕೊಲೆನಾ ಆಕಸ್ಮಿಕನಾ ಅನ್ನೋದೇ ಇದೀಗ ನಿಗೂಢವಾಗಿದೆ. ಲಾರಿ ಗುದ್ದಿರೋದು ಆಕಸ್ಮಿಕನ ಅಥವಾ ಬೇಕು ಅಂತಾನೆ ಹೇಳಿ ಅಲ್ಲಿ ಆಕ್ಸಿಡೆಂಟ್ ಮಾಡಲಾಯ್ತಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಇದೆ. ದೃಶ್ಯಾವಳಿಗಳು ನೀವು ಗಮನಿಸಬಹುದು. ರಸ್ತೆಯಲ್ಲಿ ಕಾರು ಕೆಟ್ಟು ನಿಂತಿದೆ. ಆ ಕಾರು ಕೆಟ್ಟು ನಿಂತಹ ಸಂದರ್ಭದಲ್ಲಿ ಅವರು PSI ಕೆಳಗೆ ಇಳಿತಾರೆ. ಕೆಳಗೆ ಇಳಿದಂತಹ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಲಾರಿ ಅಲ್ಲಿ ಗುದ್ಕೊಂಡು ಹೋಗುತ್ತೆ. ತೀವ್ರವಾಗಿ ಗಾಯಗೊಳ್ತಾರೆ PSI ಮೆಹಬೂಬ್ ಅವರು. ಅವರನ್ನ ನಂತರ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೆಹಬೂಬ್ ಅವರು ಸಾವನ್ನಪ್ಪಿದ್ದಾರೆ. ಅಪಘಾತದ ಭೀಕರ ದೃಶ್ಯ CCTVಗಳಲ್ಲೂ ಕೂಡ ಸೆರೆಯಾಗಿದೆ. ಅಪಘಾತ ಮಾಡಿ ಎಸ್ಕೇಪ್ ಆಗಿದ್ದಂತಹ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಇದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಈಗ ಆರೋಪಿಗಳು ಅದರಲ್ಲಿ ಗಾಂಜಾ ಕೇಸ್ಗೆ ಸಂಬಂಧಪಟ್ಟಂತೆ 2ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ರು. ಆ ಆರೋಪಿಗಳು ಕೂಡ ಇದೀಗ ಎಸ್ಕೇಪ್ ಆಗಿದ್ದಾರೆ. ಬಟ್ ಒಂದಷ್ಟು ಅನುಮಾನ ಅಂತೂ ಈ ಪ್ರಕರಣದಲ್ಲಿ ಇದೆ. ಇದು ಆಕಸ್ಮಿಕವಾಗಿ ಆಗಿರುವ ಆಕ್ಸಿಡೆಂಟಾ ಅಥವಾ ಬೇಕಂತಾನೆ ಯಾರಾದ್ರೂ ಈ ಒಂದು ಕೇಸ್ನಲ್ಲಿ 2ರನ್ನ ಆರೋಪಿಗಳನ್ನ ಹಿಡಿದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಕೊಲೆ ಏನಾದ್ರೂ ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ಇದೆ.
ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೂರು ಆಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು, ಆಸ್ಪತ್ರೆಗೆ ದಾಖಲಿಸಿ. ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು PSI ಮೆಹಬೂಬ್ ಅವರು ಸಾವನ್ನಪ್ಪಿದ್ದಾರೆ. ಈ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. CCTVಯ ಆ ಕಡೆ ಈ ಕಡೆ ಇದ್ದಂತಹ ರಸ್ತೆ ಎರಡೂ ಭಾಗದಲ್ಲಿದ್ದಂತಹ CCTV ದೃಶ್ಯಾವಳಿಗಳಲ್ಲಿ ಇವೆಲ್ಲವೂ ಕೂಡ ಸೆರೆಯಾಗಿದೆ. ತಲಘಟ್ಟಪುರ PSI ಮೆಹಬೂಬ್ ಗುಡ್ಡಳ್ಳಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇದು 24ನೇ ತಾರೀಕು ನಡೆದಿರುವಂತಹ ಘಟನೆ. ಮಧ್ಯರಾತ್ರಿ ಈಗಾಗಲೇ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸಬಹುದು. ರಾತ್ರಿಯ ವೇಳೆಗೆ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಗಾಂಜಾ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ಕಾರು ಕೆಟ್ಟು ನಿಲ್ಲುತ್ತೆ. ಕಾರು ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತಹ ಸಂದರ್ಭದಲ್ಲಿ ಕಾರಿನ ಟೈರ್ ಕಳಚಿ ಬಿದ್ದಿರುತ್ತೆ. ಅದನ್ನು ನೋಡೋದಕ್ಕೆ ಅಂತ ಹೇಳಿ ಮೆಹಬೂಬ್ ಅವರು ಕೆಳಗಿಳಿತಾರೆ. ಆದರೆ ಅದೇ ಸಂದರ್ಭದಲ್ಲಿ ಒಂದು ವೇಗವಾಗಿ ಒಂದು ಲಾರಿ ಬರುತ್ತೆ. ಲಾರಿ ಕಾರಿಗೆ ಗುದ್ಕೊಂಡು ಹೋಗುತ್ತೆ. ಅಲ್ಲಿ ಸ್ಥಳದಲ್ಲೇ ಇದ್ದಂತಹ ಮೆಹಬೂಬ್ ಅವರನ್ನ ಗುದ್ಕೊಂಡು ಹೋದಂತಹ ಲಾರಿ ಅಲ್ಲಿ ಅವ್ರಿಗೆ ಆ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಳ್ತಾರೆ. ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇಲ್ಲಿ ಒಂದಷ್ಟು ಅನುಮಾನ ಇದೆ. ಇದು ನಿಜವಾಗಿ ನಡೆದಿರುವಂತಹ ಆಕ್ಸಿಡೆಂಟ್ ಗೊತ್ತಾಗದೆ ನಡೆದಿರೋದಾ ಅಥವಾ ಇದು ಯಾರಾದರೂ ಮಾಡಿಸಿರುವಂತಹ ಕೊಲೆನಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಈಗ ಇಬ್ಬರು ಆರೋಪಿಗಳಿದ್ರಲ್ಲ, ಅವರು ಎಸ್ಕೇಪ್ ಆಗಿದ್ದಾರೆ. ದಾವಣಗೆರೆಯ ಮುದ್ದೇನಹಳ್ಳಿಯಲ್ಲಿ ಅತ್ತೆ ಅಳಿಯ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 55 ವರ್ಷದ ಅತ್ತೆ ಶಾಂತ ಮನೆಗೆ ವಾಪಸ್ ಆಗಿದ್ದಾರೆ. ಆದ್ರೆ ಈಗ ಶಾಂತ ಅವ್ರು ಹೇಳ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ ಅಳಿಯ ಎಲ್ಲಿದ್ದಾನೆ ಅಂತ ಹೇಳಿ ಅತ್ತೆ ಶಾಂತ ಹೇಳ್ತಿದ್ದಾರೆ. ಈಗಾಗಲೇ ಈ ಎಲ್ಲ ಘಟನೆಗಳ ಆಯ್ತು, ಆಮೇಲೆ ಸಾಕಷ್ಟು ರೀತಿಯಾಗಿ ಸುದ್ದಿ ವೈರಲ್ ಆಯ್ತಲ್ಲ. ಆ ನಂತರ ಅತ್ತೆ ಇದರಿಂದ ತಿಳ್ಕೊಂಡು ಈ ಸ್ಟೋರಿಯನ್ನ ನೋಡಿ ಆನಂತರ ವಾಪಸ್ ಮನೆಗೆ ಬಂದಿದ್ದಾರೆ. ನಾನು ಎಲ್ಲೂ ಹೋಗಿಲ್ಲ, ನಾನು ಅಳಿಯನ ಜೊತೆ ಓಡಿ ಹೋಗಿಲ್ಲ, ನಾನು ಹೋಗಿರೋದು ನನ್ನ ತವರು ಮನೆಗೆ. ನನ್ನ ಗಂಡ ಸಾಲ ಮಾಡಿ ಮನೆಗಾಗಿ ನನಗೆ ಕಿರುಕುಳ ಕೊಟ್ಟಿದ್ದ, ಅದಕ್ಕಾಗಿ ನಾನು ನನ್ನ ತವರು ಮನೆಗೆ ಹೋಗಿದ್ದೆ. ಗಂಡನ ಮೇಲೆ ಈಗ ನಾಪತ್ತೆಯಾಗಿದ್ದಂತಹ ಶಾಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಅಳಿಯ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಅತ್ತೆ. ಅಳಿಯನ ಜೊತೆ ಓಡ್ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಈ ಎಲ್ಲ ವಿಚಾರಗಳ ಆಯ್ತಲ್ಲ, ಎಲ್ಲ ಅತ್ತೆ ಮತ್ತು ಅಳಿಯನ ಎಸ್ಕೇಪ್ ಆಗಿದೆ, ಇಲ್ಲಿ ಅವರಿಬ್ರು ಕೂಡ ಓಡ್ ಹೋಗಿದ್ದಾರೆ ಅನ್ನುವಂತಹ ಯಾವಾಗ ಸುದ್ದಿ ಗೊತ್ತಾಯ್ತೋ ಆ ವಿಚಾರಗಳು ಎಲ್ಲ ಕಡೆ ಹರಿದಾಡ್ತು. ಆ ನಂತರ ಇದೇ ವಿಚಾರದಿಂದ ತಿಳ್ಕೊಂಡಂತಹ ಅತ್ತೆ ಶಾಂತ ಇದೀಗ ತನ್ನ ಮನೆಗೆ ವಾಪಸ್ ಬಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇರೋ ಊರಲ್ಲೇ ಅಲ್ಲೇ ನಿಂತ್ಕೊಂಡು ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅವರು ಕರೆದ್ರು ಮೀಡಿಯಾದವ್ರನ್ನ, ಇಲ್ಲೇ ಸಲ್ಲದ್ನೆಲ್ಲ ಆರೋಪ ಹಾಕಿದ್ರು. ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ ನಾನು ನೆಂಟ್ರ ಮನೆಗೆ ಹೋಗಿರಂಗೆ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವರಿಗೆ ಎಲ್ಲ ತೆಗೆದುಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ರು ಸಂಘ ಸಾಲ ಯಾವುದು ಒಪ್ಕೊಂಡಿಲ್ಲ, ಯಾವ್ದ್ಯಾವ್ದನ್ನು ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ಟರು, ಸಾಲ ಕೊಟ್ಟರವ್ರಿಗೇನೆ ವಾಪಸ್ಸು ನೀವು ಹೋಗ್ರಿ ವಿಷ ಕೊಡಿ ಹೋಗ್ರಿ ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಿ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದಾರೆ. ಆ ಹುಡುಗಿ ಮಲತಾಯಿ ಮಗಳು ಮಲತಾಯಿ ಅಂತ ಹೇಳ್ತಾಳೆ. ಅವಳು 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮನೆಯವ್ರಿಗೆ 3ನೇ ಹೆಂಡತಿ. ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ ಇಬ್ರು ರಾತ್ರಿ ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ TV ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗೆ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರೇ ಹೆಂಡತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದಾರೆ. ಜೀವಕ್ಕೆ ಎದ್ರಕೊಂಡು ಹೋಗಿದ್ದೆ ಹೊರತು ನಾನು ಇದಕ್ಕೆಲ್ಲ ಹೋಗಿದ್ದಿಲ್ಲ. ಇಬ್ರು ಸೇರ್ಕೊಂಡು ಬಂದು ಹೊಡೆದಾರೆ. ಅವಳು ನಾನ್ ಲೀಗಲ್ ಹೆಂಡತಿ, ನನ್ನ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ರೆ ನನಗೆ ಮದುವೆ ಆಗಿದ್ದಾರೆ. ಅವಳು ಮದುವೆ ಆಗಿ ಈಗ ದುಡ್ಡು ಕಾಸಿಗೋಸ್ಕರ ಈಗ ಮನೆಗೋಸ್ಕರ ನನ್ನನ್ನು ಈ ತರ ಎಲ್ಲ ಮಾಡಿದ್ದಾರೆ. ಆಸ್ತಿ ಮನೆ. ಶಾಂತಮ್ಮ ಕಾಣೆ ಆಗಿದ್ದಾರೆ ಅಂತ ಅವ್ರನ್ನ ಗಂಡ ನಾಗರಾಜ್, ಇವಳು 2ನೇ ಹೆಂಡತಿ ಆಗಿರ್ತಾಳೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ಗಣೇಶನ ಹೆಂಡತಿ ಕೂಡ ಅವರು ಕಾಣೆ ಆಗಿದ್ದಾರೆ ಕೊಟ್ಟಿದ್ದಾರೆ. ಅದಾದಮೇಲೆ ಈಗ ಮೊನ್ನೆ ಶಾಂತಮ್ಮ ಅವರು ವಾಪಸ್ ಬಂದಿದ್ದಾರೆ. ಹಾಗಾಗಿ ಮುದ್ದೇನಹಳ್ಳಿದು ಏನು ಶಾಂತಮ್ಮ ಅವರು ಕಾಣೆ ಆಗಿದ್ದಾರೆ ಅಂತ ಪ್ರಕರಣ ಕೊಟ್ಟಿದ್ರು, ಅದನ್ನು ನಾವೀಗಾಗಲೇ ಅದನ್ನು ಕ್ಲೋಸ್ ಮಾಡಿದ್ದೀವಿ. ಗಣೇಶ ಇದುವರೆಗೆ ಬಂದಿಲ್ಲ. ಹೌದು, ಅವ್ರ ಹೆಂಡತಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಅದನ್ನು ಕೂಡ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನಮಗಿನ್ನೂ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಬಂದಿಲ್ಲ.
ಇವ್ರು ಹೋಗಿದ್ರು, ಇಲ್ಲ ನಾನು ಎಲ್ಲೋ ಕೆಲಸ ಇತ್ತು ನಮ್ಮ ನೆಂಟ್ರ ಮನೆಗೆ ಹೋಗಿದ್ದೆ, ಈಗ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲ ಅದ್ರ ಬಗ್ಗೆ ನಾವು ವಿಚಾರ ಮಾಡಲಾಗಿ ಅವರು ಶಾಂತಮ್ಮ ಅವರು ಊರಿನಲ್ಲಿ ತುಂಬ ಜನದ ಹತ್ರ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಅವರನ್ನ ಗಂಡ ಇವರು ಶಾಂತಮ್ಮ ಅವರು 2ನೆಯ ಹೆಂಡತಿ ಆಗಿರ್ತಾರೆ. ಏನು ಗಣೇಶ ಇದ್ದಾನೆ, ಅವರು ಮೊದಲನೆಯ ಹೆಂಡತಿ ಮಗ ಇದ್ದಾರೆ. ಅವರು ಹಣದ ವಿಚಾರದಲ್ಲಿ ನಾಗರಾಜ ಈ ಶಾಂತಮ್ಮನ ಗಂಡನಿಗೆ ಮತ್ತು ಇವರಿಗೆ ಜಗಳ ಆಗಿರ್ತದೆ. ನಾನು ಯಾಕೆ ಕೊಡಬೇಕು, ನೀವೇ ಕೊಡಿ ಅಂತೇಳಿ ಊರವರೆಲ್ಲ ಬಂದು ನಾವು ದುಡ್ಡು ಕೊಟ್ಟಿದ್ದೀವಿ, ನಮಗೆ ಕಷ್ಟ ಇದೆ, ವಾಪಸ್ ಬೇಕು ಅಂತ ಕೇಳಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಗಲಾಟೆಗಳಾಗಿದೆ. ಅದಾದಮೇಲೆ ಅವರು ಬಗೆಹರಿಸ್ಕೊಳ್ತೀವಿ ತಮ್ಮಲ್ಲೇ ಅಂತ ಹೇಳಿದ್ದಾರೆ. ಅಳಿಯನ ಜೊತೆ ಪರಾರಿಯಾಗಿದ್ದ ಅತ್ತೆ ವಾಪಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಕ್ಕೆ ಬಂದ ಮಲತಾಯಿ ಶಾಂತ ಇದ್ದಾರಲ್ಲ, ಇದೀಗ ತಾನು ಸಾಕಿದಂತಹ ಪುತ್ರಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿ ನ್ಯಾಯ ಕೊಡಿಸಿ ಅಂತ ಕೇಳ್ತಿದ್ದಾಳೆ ಈಗ ಪುತ್ರಿ ಹೇಮಾನೇ ದೂರು ಕೊಟ್ಟಿದ್ದಾಳೆ ಅನ್ನೋದು ಶಾಂತಮ್ಮ ಅವರ ಆರೋಪ. ಅವಳೇ ನಾನು ಮತ್ತು ಅಳಿಯ ಒಟ್ಟಿಗೆ ಹೋದ್ವಿ ಅಂತ ಹೇಳಿ ಅವರಿಬ್ಬರೇ ಇಲ್ಲಿ ಪ್ರಕರಣ ದಾಖಲಿಸಿದ್ದು. ನನ್ನ ಗಂಡ ಇಲ್ಲ ಅಂತ ಹೇಳಿ ಪುತ್ರಿ ಹೇಮಾ ಕೂಡ ಈಗಾಗಲೇ ದೂರನ ದಾಖಲಿಸಿದ್ಲು, ನನ್ನ ಗಂಡ ಇಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ತನ್ನ ತಾಯಿ ಹೋಗಿದ್ಲು ಅವನ ಜೊತೆಗೆ, ತನ್ನ ಗಂಡನ ಜೊತೆಗೆ ಅಂತ ಹೇಳಿ. ಇದೀಗ ತಾಯಿ ಶಾಂತ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಪುತ್ರಿ ಹೇಮಾ ಈಗ ದೂರನ್ನ ಕೊಟ್ಟಿದ್ದಾರೆ. ನಮಸ್ತೆ ಸರ್, ನಾನು ಹೆಂಗೋಗ್ತೀನಿ ಸರ್. ನಮ್ಮ ಚಿಕ್ಕಮ್ಮ ಎಲ್ಲ ಮೀಡಿಯಾದಲ್ಲಿ ಸೋಷಲ್ ಮೀಡಿಯಾದಲ್ಲೆಲ್ಲ ಕಳಿಸಿದ್ದೀನಿ ಅಂತ ನನಗೂ ಎಲ್ಲ ಜನ ಕರ್ಕೊಂಬಂದು ಹೊಡ್ಸಿದ್ದಾಳೆ ಸರ್. ಅವರೇ ಬಂದು ಅಡ್ಮಿಟ್ ಆಗಿದ್ದಾರೆ ಸರ್. ನಾನು ಹೊಡೆದೆ ಅಂತ ನನಗೆ ಎಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ ಸರ್. ನ್ಯಾಯ ಇಲ್ಲದೆ ಸರ್. ಮೀಡಿಯಾದಾಗ ಹಾಕಿದ್ದೀನಿ, ಸೋಷಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಷ್ ಮಾಡೀನಿ ಅಂತ ಎಲ್ಲರೂ ಕರ್ಕೊಂಬಂದು ಹೊಡೆಸಿ ಅವಳೇ ಅಡ್ಮಿಟ್ ಆಗಿದ್ದಾಳೆ ಸರ್. ನಮಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈ ಪ್ರಕರಣದಲ್ಲಿ ಒಂದೊಂದೊಂದೇ ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದ್ಸಲ ತನಗೂ ಅಳಿಯನಿಗೂ ಸಂಬಂಧ ಇಲ್ಲ ಅಂತ ಹೇಳಿ, ಇನ್ನೊಂದು ಕಡೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ ನನ್ನ ಮಗಳನ್ನ ಅಂತ ಶಾಂತ ಹೇಳಿದ್ರೆ, ಇದೀಗ ಮಗಳ ವಿರುದ್ಧವೇ ದೂರು, ಜೊತೆಗೆ ಮಗಳಿಗೂ ಕೂಡ ಹಲ್ಲೆ ಮಾಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಏನೇನಾಗ್ತಿದೆ? ಏನು ಅತ್ತೆ ಜೊತೆ ಅಳಿಯ ಹೋಗಿದ ಈ ಪ್ರಕರಣಕ್ಕೆ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಏನು ಈ ಶಾಂತ ಅಂತ ಏನು ಇದ್ದಾಳೆ, ಏನು ಈ ಹೇಮಾ ಮಲತಾಯಿ, ಇವ್ರು ಕೂಡ ಏನು ಇದೆಲ್ಲ ಟಿವಿಯಲ್ಲೇ ಬರ್ತಿದ್ದಂತೆ ಏನು ಮನೆ ಹತ್ರ ಹೋಗಿ, ಇವತ್ತು ಬೆಳಗ್ಗೆ ಕೂಡ ಮನೆ ಹತ್ರ ಹೋಗಿ ಏನು ಆ ಹೇಮಳ ಮೇಲೆ ಒಂದು ಹಲ್ಲೆಯನ್ನು ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯ ಈಗ ಹಲ್ಲೆಗೊಳದಂತಹ ಹೇಮಾ ಏನು ಚನ್ನಗಿರಿಯ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡ್ತಿದ್ದಾಳೆ. ಅಂದ್ರೆ ಇಷ್ಟೆಲ್ಲಕ್ಕೂ ಕಾರಣ ಏನು, ಇವರು ಏನು ಸಾಲವನ್ನು ಪಡೆದಿದ್ರು, ಏನು ನಾಗರಾಜ್ ಮತ್ತೆ ಈ ಶಾಂತ ಅಂತ ಇಬ್ಬರು ಏನು ಸೇರಿ ಸಾಲ ಪಡೆದಿದ್ರು, ಈ ಸಾಲವನ್ನು ವಾಪಸ್ ಕೊಡಿ ಅಂತೇಳಿ ಈಗ ಒಂದು 10 ಲಕ್ಷಕ್ಕೂ ಅಧಿಕ ಸಾಲ ಪಡೆದಿರ್ತಾರೆ ಅಲ್ಲಿ ಸ್ಥಳೀಯರ ಹತ್ರ. ಹಾಗಾಗಿ ಅವರೆಲ್ಲ ಒತ್ತಡ ಏನು ಶಾಂತಲ್ ಮೇಲೆ ಇರೋದ್ರಿಂದ ಶಾಂತ ಕೂಡ ಅವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಮನೆ ಹತ್ರ ಹೋಗಿ ಇವತ್ತು ಗಲಾಟೆ ಏನ್ ಮಾಡಿದ್ರೆ, ಅದಲ್ಲದೆ ಕೂಡ ಕಳೆದ 2 ದಿನಗಳಿಂದ ಕೂಡ ಮನೆ ಹತ್ರ ಕೆಲವೊಂದಿಷ್ಟು ಜನಗಳನ್ನ ಕಳಿಸಿ ಗಲಾಟೆ ಮಾಡಿಸಿ ಅವರ ಮನೆಯನ್ನು ಕೂಡ ಬೀಗ ಹಾಕ್ಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಬೀಗ ಹಾಕ್ಸಿದ್ದು ಇವತ್ತು ಕೂಡ ಓಪನ್ ಮಾಡಿಸಿಲ್ಲ. ಇವರೆಲ್ಲರೂ ಕೂಡ ನಮ್ಮ ಸಾಲವನ್ನು ಮಾರಿ ಆದ್ರೂ ನಮಗೆ ಸಾಲವನ್ನು ವಾಪಸ್ ಕೊಡಿ ಅಂತ ಹೇಳಿ ಎಲ್ಲರೂ ಕೂಡ ಈ ಏನು ಶಾಂತನೆ ಕಳಿಸಿದ್ದಾರೆ ಅಂತ ಹೇಳಿ ಈಗ ಏನು ಹಲ್ಲೆ ಒಳಗಾದಂತಹ ಹೇಮ ಏನಿದ್ರೆ ಅವರು ಒಂದು ಆರೋಪ ಮಾಡ್ತಿರುವಂಥದ್ದು. ಆದ್ರೆ ಈ ಎಲ್ಲ ಆರೋಪವನ್ನು ತಳ್ಳಿ ಹಾಕುವಂತ ಕೆಲಸವನ್ನು ಈ ಶಾಂತ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಸಾಲಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ನಾಗರಾಜನ್ನ ತೋರಿಸಿ ಸಾಲ ಕೊಡಿಸಿದ್ದೆ, ನಾನು ಅದೆಲ್ಲ ಸಾಲವನ್ನು ಕೂಡ ಇವರು ಮದುವೆಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಅವಳು ಹೇಳ್ತಿದ್ದಾರೆ. ಆದ್ರೆ ನಾಗರಾಜನನ್ನು ಕೇಳಿದಂತ ಸಂದರ್ಭದಲ್ಲಿ ನಾಗರಾಜ್ ಕೂಡ ನನಗೂ ಈ ಸಾಲಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವಳು ನನ್ನ ಮೇಲೆ ನನ್ನ ಹೆಸರು ಹೇಳಿ ನಾನು ಏನು ನಾಗರಾಜ್ನ ಹೆಂಡತಿ ಅಂತ ಹೇಳಿ ಇಲ್ಲಿ ಸಂಘ ಸಂಸ್ಥೆಯಲ್ಲಿ ಸ್ಥಳೀಯವಾಗಿ ಎಲ್ಲರ ಹತ್ರ ಕೂಡ ಸಾಲವನ್ನು ಒಂದು 10 ಲಕ್ಷಕ್ಕೂ ಅಧಿಕ ಸಾಲವನ್ನು ಪಡೆದಿದ್ದಾರೆ. ಹಾಗಾಗಿ ಇವಳು ಆ ಸಾಲವನ್ನು ಮರೆಮಾಚಕ್ಕೋಸ್ಕರ ಈ ರೀತಿ ನಮ್ಮ ಮೇಲೆ ಹಾಕಿ ಅದನ್ನ ಸಾಲ ತೀರಿಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಎಲ್ಲ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ನಾಗರಾಜ್ ಹೇಳ್ತಾ ಇದ್ದೇನೆ. ಈಗ ಸದ್ಯ ಆದ್ರೆ ಏನು ಈ ಶಾಂತ ಏನಿದ್ದಾರೆ ಅವರು ಕೂಡ ಏನು ಪದೇ ಪದೇ ಮನೆ ಹತ್ರ ಹೋಗಿ ಅವರಿಗೆ ಆ ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥದ್ದು, ಗಲಾಟೆ ಮಾಡುವಂತ ಒಂದು ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯ ಚನ್ನಗಿರಿ ಪೊಲೀಸರು ಮಾತ್ರ ಇವರು ಇಬ್ಬರು ಕೇಸಿಗೆ ಕೂಡ ಯಾವುದೇ ರೀತಿ ಎಂಟ್ರಿ ಆಗಿಲ್ಲ. ಯಾಕೆ ಏನನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಏನು ಇವರು ಈ ಹಲ್ಲೆಗೊಳಗಾದಂತ ಹೇಮಾ ಅವ್ರ ಕುಟುಂಬದವ್ರು ಏನಿದ್ದಾರೆ ಅವರು ಪದೇ ಪದೇ ಪ್ರತಿದಿನವೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಗೆ ಒಂದು ದೂರ ನೀಡಿ ಮಾಹಿತಿಯನ್ನು ನೀಡಿ ಬರ್ತಾ ಇದ್ದಾರೆ. ಈ ರೀತಿ ಹಲ್ಲೆ ಮಾಡ್ತಿದ್ದಾರೆ, ಜನನ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಅವರು ನಿಮ್ಮ ಒಂದು ವೈಯಕ್ತಿಕ ವಿಚಾರ ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಚನ್ನಗಿರಿ ಪೊಲೀಸರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇರುವಂತದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.